ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಈ ಉಗಾಭೋಗಗಳ ಚಿಂತನೆಯಲ್ಲಿ ನಾನು ತೆಗೆದುಕೊಂಡಿರುವುದು ಒಂದೇ ಒಂದು ಬೆರಳ ಜಪ ಉಗಾಭೋಗ, ಪುರಂದರದಾಸರದು. ಇದರ ಅರ್ಥವನ್ನು ನೋಡೋಣ. ಒಂದೇ ಒಂದು ಬೆರಳ ಜಪ, ಒಂದೇ 10 ಪುತ್ರ ಜೀವಿ ಮಣಿಯ ಜಪ. ಒಂದೇ ಒಂದು ಬೆರಳ ಜಪ, ಒಂದೇ 10 ಪುತ್ರ ಜೀವಿ ಮಣಿಯ ಜಪ. ಒಂದೇ 100 ಶಂಖದ ಮಣಿಯ ಜಪ, ಒಂದೇ 100 ಶಂಖದ ಮಣಿಯ ಜಪ. ಒಂದೇ ಸಹಸ್ರ ಹವಳದ ಜಪ, ಒಂದೇ ಸಹಸ್ರ ಹವಳದ ಜಪ. ಒಂದೇ 10 ಸಹಸ್ರ ಮುತ್ತಿನ ಮಣಿಯ ಜಪ, ಒಂದೇ 10 ಸಹಸ್ರ ಮುತ್ತಿನ ಮಣಿಯ ಜಪ. ಒಂದೇ 1,00,000 ಸ್ವರ್ಣ ಮಣಿಯ ಜಪ, ಒಂದೇ 1,00,000 ಸ್ವರ್ಣ ಮಣಿಯ ಜಪ. ಒಂದೇ 1,00,000 ದರ್ಬೆ ಗಂಟಿನ ಜಪ, ಒಂದೇ 1,00,000 ದರ್ಬೆ ಗಂಟಿನ ಜಪ. ಒಂದೇ ಅನಂತ ಶ್ರೀ ತುಳಸಿ ಮಣಿಯ ಜಪ, ಒಂದೇ ಅನಂತ ಶ್ರೀ ತುಳಸಿ ಮಣಿಯ ಜಪ. ಎಂದು ಪೇಳಿದ ಪುರಂದರ ವಿಠಲ, ಪುರಂದರ ವಿಠಲ. ಈ ಉಗಾಭೋಗದಲ್ಲಿ ಶ್ರೀ ಪುರಂದರದಾಸರು ಜಪಮಾಲೆಯ ವಿವಿಧ ಮಣಿಗಳು ಮತ್ತು ಅವುಗಳಿಂದ ಲಭಿಸುವ ಪುಣ್ಯದ ತಾರತಮ್ಯವನ್ನು ವಿವರಿಸಿದ್ದಾರೆ. ನಾವು ದೇವರ ನಾಮಸ್ಮರಣೆ ಅಥವಾ ಜಪ ಮಾಡುವಾಗ ಉಪಯೋಗಿಸುವ ಸಾಧನಗಳ ಆಧಾರದ ಮೇಲೆ ನಮಗೆ ಸಿಗುವ ಫಲ ಹೇಗೆ ಹೆಚ್ಚುತ್ತದೆ ಎಂಬ ಪಟ್ಟಿಯನ್ನು ದಾಸರು ಇಲ್ಲಿ ನೀಡಿದ್ದಾರೆ. ಒಂದೇ ಒಂದು ಬೆರಳ ಜಪ, ಕೇವಲ ಬೆರಳಿನಿಂದ ಲೆಕ್ಕ ಹಾಕುತ್ತಾ ಮಾಡುವ ಜಪಕ್ಕೆ ಸಾಮಾನ್ಯ ಫಲ ಸಿಗತ್ತೆ. ಒಂದೇ 10 ಪುತ್ರಂಜೀವಿ ಮಣಿಯ ಜಪ. ಈ ಪುತ್ರಂಜೀವಿ ಮಣಿಯಿಂದ ಜಪ ಮಾಡಿದರೆ ಬೆರಳಿನಿಂದ ಮಾಡಿದ ಜಪದಿಂದ ಸಿಗುವ ಫಲಕ್ಕಿಂತ 10 ಪಟ್ಟು ಹೆಚ್ಚು ಫಲ ಸಿಗುತ್ತದೆ. ಒಂದೇ 100 ಶಂಖದ ಮಣಿಯ ಜಪ. ಈ ಶಂಖದ ಮಣಿಯಿಂದ ಮಾಡಿದ ಜಪಕ್ಕೆ ಪುತ್ರಂಜೀವಿ ಮಣಿಯಿಂದ ಮಾಡಿದ ಜಪಕ್ಕಿಂತ 100 ಪಟ್ಟು ಹೆಚ್ಚು ಫಲ ಸಿಗುತ್ತದೆ. ಒಂದೇ ಸಹಸ್ರ ಹವಳದ ಜಪ. ಶಂಖದ ಮಣಿಯಿಂದ ಮಾಡಿದ ಜಪಕ್ಕಿಂತ 1000 ಪಟ್ಟು ಹೆಚ್ಚು ಫಲ ಹವಳದ ಜಪದಿಂದ ಸಿಗುತ್ತೆ. ಒಂದೇ 10 ಸಹಸ್ರ ಮುತ್ತಿನ ಮಣಿಯ ಜಪ. ಹವಳಕ್ಕಿಂತ 10,000 ಪಟ್ಟು ಹೆಚ್ಚು ಫಲ ಮುತ್ತಿನ ಮಣಿಯಿಂದ ಮಾಡುವ ಜಪಕ್ಕೆ ಸಿಗತ್ತೆ. ಒಂದೇ 1,00,000 ಸ್ವರ್ಣ ಮಣಿಯ ಜಪ. ಮುತ್ತಕ್ಕಿಂತ 1,00,000 ಪಟ್ಟು ಹೆಚ್ಚು ಫಲ ಸ್ವರ್ಣ ಮಣಿಯಿಂದ ಮಾಡುವ ಜಪಕ್ಕೆ ಸಿಗತ್ತೆ. ಒಂದೇ 1,00,000 ದರ್ಬೆಯ ಗಂಟಿನ ಜಪ. ಸ್ವರ್ಣಮಣಿಗಿಂತ ದರ್ಬೆಯ ಗಂಟಿನಿಂದ ಮಾಡುವ ಜಪಕ್ಕೆ 1,00,000 ಪಟ್ಟು ಹೆಚ್ಚಿನ ಫಲ ಸಿಗತ್ತೆ. ಒಂದೇ ಅನಂತ ಶ್ರೀ ತುಳಸಿ ಮಣಿಯ ಜಪ. ದರ್ಬೆ ಗಂಟಿಂದ ಮಾಡುವ ಜಪಕ್ಕಿಂತ ಅನಂತ ಪಟ್ಟು ಹೆಚ್ಚು ಪುಣ್ಯ ಅಥವಾ ಫಲ ಒಂದು ತುಳಸಿ ಮಣಿಯಿಂದ ಮಾಡುವ ಜಪಕ್ಕೆ ಸಿಗತ್ತೆ. ಮಹಾಪವಿತ್ರವಾದ ತುಳಸಿ ಮಣಿಯನ್ನು ಬಳಸಿ ಏಕಾಗ್ರತೆಯಿಂದ ಪುರಂದರ ವಿಠಲನ್ನು ಸ್ಮರಿಸಿದರೆ ಅತ್ಯಂತ ಹೆಚ್ಚಿನ ಆಧ್ಯಾತ್ಮಿಕ ಲಾಭ ಸಿಗತ್ತೆ ಎಂಬುದು ಈ ಉಗಾಭೋಗದ ಸಾರ. ಈ ಮಂತ್ರ ಜಪಗಳನ್ನು ನಾವು ಉಪದೇಶ ಪಡೆದು ಮಾತ್ರ ಹೇಳಬೇಕು. ದರ್ಬೆ ಗಂಟಿನಿಂದ ಮತ್ತು ತುಳಸಿ ಮಣಿಗಳಿಂದ ಪುರುಷರು ಮಾತ್ರ ಜಪ ಮಾಡಬೇಕು. ಸ್ತ್ರೀಯರಿಗೆ ಇವುಗಳಿಂದ ಮಾಡುವ ಅಧಿಕಾರ ಇಲ್ಲ. ಶ್ರದ್ಧೆಯಿಂದ ಬಿಂಬರೂಪಿ ಪರಮಾತ್ಮನ ಜಪ ಮಾಡುವುದರಿಂದ ಮನಸ್ಸು ಶುದ್ಧಿಯಾಗುತ್ತದೆ. ಒಮ್ಮೊಗನಾಗಿ ಪರಮಾತ್ಮನ ಧ್ಯಾನ ಅಂದರೆ ನಮ್ಮ ಹೃದಯ ಕಮಲದಲ್ಲಿ ಚಕ್ರಾಬ್ಜ ಮಂಡಲದಲ್ಲಿ ಇರುವ ಗೃಣಿ ಅಭಿನ್ನ ನಮ್ಮ ಬಿಂಬನ ಬಗೆ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧನೆ ಎಂಬ ದಾರಿಯನ್ನು ತೋರಿಸುತ್ತದೆ. ನಮ್ಮಲ್ಲಿ ಇರುವ ಅಜ್ಞಾನ, ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಎಂಬುವುದನ್ನು ಕ್ರಮೇಣ ದೂರ ಮಾಡಿ ನಮ್ಮ ಇಂದ್ರಿಯಗಳಲ್ಲಿ ನಿಗ್ರಹ ಮಾಡಲಿಕ್ಕೆ ನಮಗೆ ದಾರಿಯನ್ನು ತೋರುವುದು. ಜಪ ನಿರಂತರ ಶ್ರದ್ಧೆಯಿಂದ ಮಾಡುವುದರಿಂದ ನಮ್ಮ ಮನಸ್ಸಿನಲ್ಲಿ ಬಿಂಬರೂಪಿ ಪರಮಾತ್ಮನ ಚಿಂತನೆ ಹೆಚ್ಚಾಗುತ್ತದೆ. ಇಂತಹ ಜಪಗಳನ್ನು ಮೇಲೆ ಹೇಳಿದ ಸಾಧನೆಗಳಿಂದ ಮಾಡಿ ನಮ್ಮ ಜೀವನವನ್ನು ಪವಿತ್ರ ಮಾಡಿ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗೋಣ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾರ್ಪಣಮಸ್ತು.